ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ನಾನು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಇವತ್ತಿನ ವ್ಲಾಗ್ ಅಂತಂದ್ರೆ ಮನೆ ವ್ಲಾಗ್ ಅಂತ ಏನಿಲ್ಲ, ಸ್ವಲ್ಪ ಶೈಲಿಗೆ ಡ್ರೆಸ್ ತಗೋಬೇಕು ಅಂದ್ಕೊಂಡಿದ್ವಿ. ಸ್ವಲ್ಪ ಇವಾಗಿರೋ ಡ್ರೆಸ್ಗಳೆಲ್ಲ ಅವಳು ಪರ್ಫೆಕ್ಟ್ ಆಗಿದ್ದಾಗಲೇ ಫಿಟ್ ಆಗ್ತಿದ್ದೋ. ಇವಾಗ ಇನ್ನೂ ಸ್ವಲ್ಪ ಟೈಟ್ ಆಗ್ತಿದೆ ಎಲ್ಲ ಡ್ರೆಸ್ಗಳು ಕೂಡ. ಒಂದು 2-3 ಡ್ರೆಸ್ ಮಾತ್ರ ಲಾಂಗ್ ಡ್ರೆಸ್ ಸ್ವಲ್ಪ ಓಕೆ ಆಗಿದೆ, ಬಾಕಿದೆಲ್ಲ ಫಿಟ್ ಆಗ್ತಿದೆ. ಅದು ಸ್ವಲ್ಪ ಅವಳಿಗೆ ಫ್ರೀಯಾಗಿ ಮನೇಲಿ ಹಾಕೊಳ್ಳೋಕ್ಕೆ ಡ್ರೆಸ್ಗಳು ಬೇಕಲ್ವಾ, ಸ್ವಲ್ಪ ಡ್ರೆಸ್ ಎಲ್ಲ ತೊಗೊಂಡು ಬರೋಣ ಅಂತ ಅಂದ್ಬಿಟ್ಟು ನಾನು ಶೈಲು ಪಾಪ 3 ಜನ ಕೂಡ ಹೊರಗಡೆ ಹೋಗ್ತಿದ್ವಿ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ ಹೇಗಿದೆ ಅಂತ ನೋಡ್ಕೊಂಡು ಬನ್ನಿ. ಗಾಡಿ ಇಲ್ಲೇ ಸೈಡ್ಗೆ ಹಾಕು ಅಂತ ಹೇಳಿದೆ ಶೈಲಿಗೆ. ಯಾಕೆ ಅಂತಂದರೆ ಅಲ್ಲಿ ಪಕ್ಕದಲ್ಲೆಲ್ಲ ಸ್ವಲ್ಪ ಹಿಂದೆ ತೆಗಿಯೋಕ್ಕಾಗಲ್ಲ ಹಳ್ಳ ಅಂತ ಹೇಳ್ಬಿಟ್ಟು. ಇದು ಪ್ಯಾಷನ್ ಫ್ಯಾಕ್ಟ್ರಿ ಅಂತ ಹೇಳ್ಬಿಟ್ಟು ಇಲ್ಲೇ ಕೊಪ್ಪಳ ಇದೆಯಲ್ಲ, ಅದ್ರ ಮುಂದೆ ಸರ್ಕಲ್ ಇದೆ ನೋಡಿ, ಅಲ್ಲೇ ರೈಲ್ವೆ ಬ್ರಿಡ್ಜ್ ಮುಂಭಾಗನೇ ಇರೋವಂಥದ್ದು ನಮ್ಮ ಮೈಸೂರಲ್ಲಿ. ನಾವು ಅಲ್ಲಿ ಹೋದ್ಮೇಲೆ ಬುಜ್ಜಿ ಬಿಬಿಗಂತೂ ಇದು ಹೊಸದೇನಲ್ಲ, ಹಳೇದಲ್ವ. ಆಗ ಕುಣಿದಾಡ್ತಾ ಇರ್ತಾನೆ, ಜಾಗ ಕೂಡ ಇಲ್ಲಿರೋದ್ರಿಂದ ಅವ್ನು ಹಿಡಿಯೋದೇ ಒಂದು ದೊಡ್ಡ ಕೆಲಸ ನಮಗೆ ನಿಜವಾಗ್ಲೂ ಇಲ್ಲಿ ಹೋದ್ಮೇಲೂ ಕೂಡ. ಯಾಕೆ ಅಂದರೆ ಅವ್ನು ಹೇಳಿದ ಮಾತೇ ಕೇಳಲ್ಲ. ಅಲ್ಲಿ ಬಟ್ಟೆ ಶಾಪ್ ಒಳಗಡೆ ಎಲ್ಲೆಲ್ಲೋ ಓದ್ಕೊಳ್ತಾನೆ, ಏನೇನು ಮಾಡ್ತಾನೆ ಅಂತ ನಮಗೆ ಗೊತ್ತಾಗಲ್ಲ, ಅಷ್ಟೆಲ್ಲ ಗೊಳಿಕೊಳ್ತಾ ಇರ್ತಾನೆ. ಇಲ್ಲಿ ಒಂದೊಂದು ಸರಿ ನೋಡಿ, ಈ ಸೈಡ್ ಕಾಣಿಸ್ತಿದೆಯಲ್ಲ, ಆಫರ್ ಬಿಟ್ಬಿಡ್ತಾರೆ. ಅಲ್ಲಿ 1 ಟಾಪ್ ತೊಗೊಂಡ್ರೆ 2 ಟಾಪ್ ಫ್ರೀ ಅಂತ ಸರಿ ತೊಗೊಂಡಿದ್ವಿ. ಸಖತ್ತಾಗಿದ್ದೋ ಟಾಪ್ಗಳೆಲ್ಲ. ಅಂದರೆ ಈಗ ಸ್ವಲ್ಪ ಇರೋ ಒಂದು ಟಾಪ್ ಬೆಲೆನೇ ಇದೆ, ಒಂದು 3,000 ರೂಪಾಯಿ. ಅಂದರೆ ಅದಕ್ಕೆ 3 ತೊಗೊಂಡ್ರೆ 3,000 ಆಗುತ್ತೆ. ಅಂದರೆ ಸ್ವಲ್ಪ ಬ್ರ್ಯಾಂಡೆಡ್ ಕ್ವಾಲಿಟಿ ಎಲ್ಲ ಇರುತ್ತಲ್ವ, ಅದ್ರಲ್ಲಿ ನೋಡಿಕೊಂಡು ಚೆನ್ನಾಗಿ ತೊಗೊಳ್ಳೋಣ ಅಂತೇಳ್ಬಿಟ್ಟು ಬಂದ್ವಿ. ಬಟ್ಟೆ ಬ್ರ್ಯಾಂಡೆಡ್ ಆಗಿರುತ್ತೆ ಇಲ್ಲಿ ಪ್ಯಾಷನ್ ಫ್ಯಾಕ್ಟ್ರಿ ಅಂದರೆ ಹಾಗೇ ಇರುತ್ತೆ. ಸ್ವಲ್ಪ ಚೆನ್ನಾಗಿ, ದುಡ್ಡು ಕೂಡ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಬಟ್ಟೆ ಕೂಡ ಅದೇ ರೀತಿ ಇರುತ್ತೆ. ಅಂದರೆ ನಾವು ದುಡ್ಡು ಯಾವ ಥರ ಕೊಡ್ತೀವಿ ಅದೇ ರೀತಿ ಬಟ್ಟೆ ಕೂಡ ಇರುತ್ತಲ್ವ. ಹಾಗಾಗಿ ಇಲ್ಲಿ ತುಂಬಾ ಆಫರ್ಗಳನ್ನ ಬಿಡ್ತಾ ಇರ್ತಾರೆ ಅವಾಗವಾಗ. ಹಾಗಾಗಿ ಅದನ್ನು ಶೈಲು ಕೈಲಿ ಪ್ರಮೋಷನ್ ಮಾಡಿಸ್ಲಿಕ್ಕೆ ಅಂತ ಕರೆದಿದ್ರು. ಅದೇ ಇದರಲ್ಲಿ ನಮಗೆ ಯಾವ ಬಟ್ಟೆ ಬೇಕೋ ಅದನ್ನು ತೊಗೊಳಕ್ಕೆ ಕೂಡ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಬಂದ್ವಿ. ಯಾಕೆಂದರೆ ಶೈಲಿಗಿನ ಮೇಲೆ ಎಲ್ಲ ಹೇಳ್ದಂಗೆ ನಾನು ಫ್ರೀ ಇರೋ ಬಟ್ಟೆಗಳನ್ನ ತೊಗೋಬೇಕಾಗುತ್ತೆ ಸ್ವಲ್ಪ ಅಂತ ಹೇಳ್ಬಿಟ್ಟು. ಅಂದರೆ ಶೈಲಿ ಹೇಳ್ತಾಳೆ, ಅಯ್ಯೋ ಮಮ್ಮಿ ಇವಾಗ ಮನೇಲಿರೋದೇ ಹಾಕ್ಕೊಳ್ತಾ ಇರ್ತೀನಿ ಮಮ್ಮಿ, ಸ್ವಲ್ಪ ದೊಡ್ಡದು ಇರೋದಿರುತ್ತಲ್ವ, ಆಮೇಲೆ ಬೇಕಲ್ಲ ಅಂತ ಹೇಳ್ತಾಳೆ. ಸರಿ ಅಂತ ಹೇಳ್ಬಿಟ್ಟು ನಾನು ನೋಡೋಣ, ಚೆನ್ನಾಗಿರೋ ಸಿಕ್ಕರೆ ಎಲ್ಲೋದ್ರೂ ಬಿಡಲ್ಲ, ಅವಳಿಗೆ ತೊಗೊಂಡು ಬಂದೇ ಬರ್ತೀವಿ ಅಲ್ವಾ ಅಂತ ಹೇಳ್ಬಿಟ್ಟು. ನೋಡಿ ಇಲ್ಲೂ ಒಳಗಡೆನೂ ಕೂಡ ಬಂದು ಸುಮ್ಮನೆ ಹಿಂದೆ ನೋಡಿ ಹೆಂಗೆ ಕುಣಿತಾ ಇದ್ದಾನೆ ಅಂತ, ಒಂದು ಜಾಗ ಅಂತ ನಿಲ್ಲಲ್ಲ. ಮತ್ತು ನೀವೇನಾದರೂ ಬಟ್ಟೆಗಳು ತೊಗೋಬೇಕು, ಇಲ್ಲಿ ಮೈಸೂರು ಸುತ್ತಮುತ್ತ ಇದ್ದೀರಾ ಅಂದರೆ ಪ್ಯಾಷನ್ ಫ್ಯಾಕ್ಟ್ರಿಗೆ ಒಂದ್ಸರಿ ಎಂಟ್ರಿ ಕೊಡಿ. ಇದು ನಾನೇನು ಪ್ರಮೋಷನ್ ಮಾಡ್ತಿಲ್ಲ, ಅದು ನನಗೆ ಅಲ್ಲಿ ಬಟ್ಟೆಗಳ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಮೊದಲು ಸುನಿಲ್ಗೂ ಕೂಡ ನಾವು ಬಟ್ಟೆನ ಅಲ್ಲೇ ತೊಗೊಂಡು ಬಂದ್ವಿ, ಮದುವೆಗೆಲ್ಲ ಬೇಕು ಅಂತ ಹೇಳ್ಬಿಟ್ಟು. ತುಂಬ ಕ್ವಾಲಿಟಿ ಆಗಿದೆ. ನಾನು ಅಂದ್ಕೊಳ್ತಿದ್ದೆ ಇಷ್ಟು ಕ್ವಾಲಿಟಿ ಬಟ್ಟೆ ಬೇಕಿತ್ತಾ ಏನು, ಎಷ್ಟು ಸರಿ ಅಂತ ಹಾಕ್ಕೊಳ್ತಾರೆ ಅಂತ ಹೇಳ್ತೀನಿ. ಯಾಕೆಂದರೆ ಅದು ಹರಿದು ಹೋಗೋಲ್ಲ, ಏನಿಲ್ಲ, ಹಂಗೆ ಇರುತ್ತೆ. ಅದು ಸುನೀಲು ಬರೋದು ನೋಡಿದ್ರೆ 6 ತಿಂಗಳಿಗೊಂದ್ಸರಿ ಬರ್ತಾರಾ, 6 ತಿಂಗಳಿಗೊಂದ್ಸರಿ ಬಂದು ಅವ್ರದ್ದು ಹಾಕ್ಬಿಟ್ಟು ಹೋದರೆ ಏನು ಎಲ್ಲನೂ ಒಂದೊಂದು ಅಂದರೆ ಎಷ್ಟು ಸರಿ ಅಂತ ಹಾಕಿರ್ತಾರೆ ಅಂತೇಳ್ಬಿಟ್ಟು. ಮತ್ತು ಸ್ಲಿಪ್ಪರ್ ನೋಡಿ, ಇದೆಲ್ಲ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಚೆನ್ನಾಗಿದೆ ಅಲ್ವ ಸ್ಲಿಪ್ಪರು. ಶೈಲಿಗೆ ಫ್ಲ್ಯಾಟ್ ಸ್ಲಿಪ್ಪರ್ ತಗೋಬೇಕಲ್ವ, ಹಂಗಾಗಿ ನಾನು ತಗೊಳಕ್ಕಂತ ನೋಡ್ತಾ ಇದ್ದೀನಿ. ಇದು ಒಂದು ಇಷ್ಟ ಆಯಿತು. ಇದು ಸ್ವಲ್ಪ ಏನು 50% ಅನ್ನೋ ಡಿಸ್ಕೌಂಟ್ ಇದೆ ಅಂತಂದರೆ ನೋಡಿ, ಇಲ್ಲೇ ನಾನು ಪ್ರೈಸ್ ಕೂಡ ತೋರಿಸ್ತೀನಿ ನೋಡಿ, ಕಾಣಿಸ್ತಾ ಇದೆಯಾ? 2,500 ರೂಪಾಯಿ ಈ ಥರ ಎಲ್ಲ ಇರುತ್ತೆ. 2,500 ರೂಪಾಯಿ ಇರೋದು ನಮಗೆ ಡಿಸ್ಕೌಂಟ್ ಆದರೆ 1,250 ಹಿಂಗೆಲ್ಲ ಸಿಗುತ್ತೆ. ಇದೊಂದು ಜೊತೆ ಚೆನ್ನಾಗಿತ್ತು, ಇದೊಂದು ಜೊತೆ ಇರಲಿ ಅಂತ ಹೇಳ್ಬಿಟ್ಟು ಅವನು ನೋಡಿ ಸುನಿಲ್ ಇದೇ ಸೇಮ್ ತಗೊಂಡಿದ್ರು. ಹಾಗಾಗಿ ಅದನ್ನು ಕೂಡ ಹೇಳ್ತಿದ್ದಾನೆ, ಪಪ್ಪ ತಗೊಂಡಿರ್ತಾನೆ ಸೇಮ್ ಸೂತಾನೆ ಇಲ್ಲೇ ತಾನೆ ಅಂತ. ಅವನು ಎಲ್ಲೇ ಹೋದ್ರೆ ಅವ್ರ ಅಪ್ಪನ ನೆನೆಸ್ಕೊಳ್ತಾನೆ, ಅಪ್ಪನಿಗೆ ಇಲ್ಲಿ ಬಟ್ಟೆ ತೊಗೊಂಡಿದ್ವಿ ಅಂತ ಹೇಳ್ಬಿಟ್ಟು. ಮತ್ತು ಶೈಲಿಗೆ ಸ್ವಲ್ಪ ಫ್ಲ್ಯಾಟ್ ಆಗಿರಬೇಕು. ಆಲ್ರೆಡಿ ಸ್ಲಿಪ್ಪರ್ ಬೇಜಾನಿದೆ ಅವಳ ಹತ್ರ. ಸ್ವಲ್ಪ ಫ್ಲ್ಯಾಟಾಗಿ ಟೈಮಲ್ಲೆಲ್ಲ ಈಲ್ಡ್ ಬೇಡ ಅಂತ ನಾನು ಆಲ್ರೆಡಿ ಅವಳನ್ನೇ ಸ್ಟ್ರಿಕ್ಟಾಗಿ ಹೇಳಿದ್ದೀನಿ. ಇರೋದನ್ನೇ ಹಾಕೊಂಡು ಸುಮಾರಾಗಿರೋದು ಓಡಾಡ್ತಿದ್ದಾಳೆ, ಜಾಸ್ತಿ ಈಲ್ಡ್ ಆಗ್ತಾಯಿಲ್ಲ. ಇವಾಗ ಫ್ಲ್ಯಾಟಲ್ಲೇ ತೊಗೊಬಿಡೋಣ, ಇಲ್ಲ ಶೂ ಎಲ್ಲ ಹಾಕೊಂಡು ಹೋಗ್ತಾಳೆ ಬೇರೆ ಬಟ್ಟೆಗಾದರೆ. ಇನ್ನು ಸಿಂಪಲ್ಲೆಲ್ಲ ತಿರುಗಾಡಬೇಕು ಅಂದರೆ ಫ್ಲ್ಯಾಟಲ್ಲಿ ಇರವೇ ಬೇಕು ಅಂದ್ಬಿಟ್ಟು ತಗೋವ ಅಂತ ಹೇಳ್ಬಿಟ್ಟು ಅವ್ಳಿಗೊಂದು ಜೊತೆ ಕೊಡಿಸ್ತಾಯಿದ್ದೀನಿ ನೋಡಿ. ಇವೆಲ್ಲ ಸ್ವಲ್ಪ ಕಾಸ್ಟ್ಲಿನೇ. ಇದು ಸ್ವಲ್ಪ ಒಂಥರ ಏನೋ ಚೆನ್ನಾಗಿತ್ತು, ಇದೊಂದು ಹಾಕಿ ನೋಡು ಅಂತಂದೆ. ಅವಳಿಗೆ ಯಾವ್ದು ಇಷ್ಟ ಆಗುತ್ತೆ ಅದು ಹಾಕೊಳ್ಳಿ. ಇದು ಸ್ವಲ್ಪ ಯಾಕೋ ಅವಳಿಗೆ ಇಷ್ಟ ಆಗಲಿಲ್ಲ, ಕಾಲು ಒಂಥರ ಸೈಡ್ಗೆ ಹೋದಂಗೆ ಆಗುತ್ತವ, ಇದು ಬೇಡ ಅಂತ ಹೇಳೋದು. ಸರಿ ಬೇರೆದೆಲ್ಲ ನೋಡು ಅಂತಂದೆ. ಇದು ಒಂಥರ ಚೆನ್ನಾಗಿದೆ. ಇದರಲ್ಲಿ ಚಿಕ್ಕದು ಕೇಳಿದೆ ನಾನು, ಅಂದರೆ ಚಿಕ್ಕದಿದೆ, ಇದು ಸ್ವಲ್ಪ ದೊಡ್ಡದು ಕೊಡಿ ಅಂದೆ. ಆ ಸೈಜು ನಮಗೆ ಸಿಗಲಿಲ್ಲ. ಸರಿ ಬೇರೆ ಇನ್ನೊಂದು ಜೊತೆ ಫ್ಲ್ಯಾಟ್ ಆಗಿರೋದನ್ನೇ, ಜಾಸ್ತಿ ಏನಿಲ್ಲ. ಅದೇ ಪ್ರೈಸ್ ಬಂದು ಅಲ್ಲಿ ಹಾಕಿದ್ದು 60% ಡಿಸ್ಕೌಂಟು ಅಂತಂದರೆ 1,200 ಏನು ಹಾಕಿದ್ರು. ನಮಗೆ ಅದು ಡಿಸ್ಕೌಂಟಾಗಿ 500ಗನ ಸಿಕ್ತು. 500 600 ಅನ್ನಂಗಿದೆ, ಹೌದು 600ಗನ ಸಿಕ್ತು. ಸರಿ ಅಂತ ಹೇಳ್ಬಿಟ್ಟು ತಗೊಳ್ಳಿ, 50% ಆಫರ್ ಇತ್ತು ನಮಗೆ ಅದು. ಹಾಗಾಗಿ ಇಲ್ಲಿ ಬ್ಯಾಗ್ಗಳೆಲ್ಲ ಇತ್ತು, ಬುಜ್ಜಿ ಬೇಬಿ ಇದನ್ನು ತೊಗೊಳ್ಳೋಣ ಅಂತಿದ್ದ. ಯಾವುದೂ ಬೇಡ ಮನೇಲೇ ಬೇಜಾನಿದೆ ಪಾಪ ಅಂತ ಹೇಳಿದೆ ನಾನು. ಯಾಕೆಂದರೆ ನಮಗೆ ನೋಡೋದೆಲ್ಲ ಬೇಕು ಅಂತ ಅನ್ನಿಸ್ತಾ ಇರುತ್ತೆ, ಇಲ್ಲ ಅಂತಲ್ಲ. ಯಾರಿಗೆ ತಾನೇ ನಮಗೆ ಅದು ತೊಗೋಬಾರ್ದು ಇದು ತೊಗೋಬಾರ್ದು ಅನಿಸೋದು, ತಗೋಬೇಕು ಅನ್ನಿಸ್ತದೆ. ಅಂದರೆ ನಮಗಿರೋ ಒಂದು ದುಡ್ಡನ್ನ ಆದಷ್ಟು ಉಳ್ಸೋಕ್ಕೆ ಟ್ರೈ ಮಾಡಬೇಕು. ಅದನ್ನು ಬಿಟ್ಟು ಎಲ್ಲನೂ ಹಾಳು ಮಾಡ್ಕೊಳಕ್ಕಾಗಲ್ಲ ಅಲ್ವಾ. ಶೈಲು ಕೂಡ ಇವಾಗ ಸಂಪಾದನೆ ಮಾಡ್ತಿದ್ದಾಳೆ ಅಂದರೆ ನಾವು ಹೆಂಗೆ ಬೇಕು ಹಂಗೆ ಖರ್ಚು ಮಾಡೋಕ್ಕಾಗಲ್ಲ. ನಮ್ಮದು ಲಿಮಿಟ್ ಇರುತ್ತೆ, ಆ ಲಿಮಿಟ್ ಮೀರಿ ನಾವು ಖಂಡಿತವಾಗ್ಲೂ ನಾವು ಯಾವುದೇ ಕಾರಣಕ್ಕೂ ಖರ್ಚು ಮಾಡೋದಿಲ್ಲ.
ಅವಶ್ಯಕತೆ ಇದ್ದರೆ ಮಾತ್ರ ನಾವು ಖರ್ಚು ಮಾಡ್ತೀವಿ, ಇಲ್ಲಾಂದರೆ ಮಾಡಲ್ಲ. ಅಲ್ಲಿಂದ ಬಂದು ಇಲ್ಲಿ ಒಂದು ಸರಿ ಸುನೀಲ್ ಬಂದಿದ್ದಾಗ ಇಲ್ಲಿ ಗೋಲ್ಗಪ್ಪ ಕೊಡಿಸಿದ್ರು, ಸಖತ್ತಾಗಿ ಕೊಡ್ತಾರೆ. ನೀವು ಅಲ್ಲೇನಾರು ಹೋಯ್ತು ಅಂದರೆ ನಮ್ಮ ಮೈಸೂರು ಅಕ್ಕಪಕ್ಕರವರು ಪಾಪ ಹೋಗಿ ಹೇಳಿಬೇಕು ಅಂದರೆ ಅವ್ರು ಈ ಥರ ವೀಡಿಯೋ ಮಾಡ್ಕೊಂಡೋದ್ರು. ಅವ್ರಿಗೆ ಹೇಳಿದೆ ಲಕ್ಷ್ಮೀ ಕುಟುಂಬ ಯೂಟ್ಯೂಬ್ ಚಾನಲ್ ಹಾಕ್ತೀನಿ ನೋಡಿ ಅಂತ ಕೂಡ ಹೇಳಿದೆ. ಅವ್ರು ಖುಷಿಪಟ್ಟರು. ಬೇಕು ಅನ್ನೋ ಒಂದು ಸರಿ ಅಲ್ಲಿ ಹೋಗಿ ಟೇಸ್ಟ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಕೊಪ್ಪಳಿಂದ ಮುಂದೆ ರೈಲ್ವೆ ಬ್ರಿಡ್ಜ್ ಇಲ್ವಾ, ಅಲ್ಲೇ ಮುಂದೆ ಸರ್ಕಲಲ್ಲೇ ರೈಟ್ ಸೈಡಲ್ಲಿ ಇಟ್ಟಿರ್ತಾರೆ ನೋಡಿ. ಇವರು 3 ಗಂಟೆಯಿಂದ ಇರುತ್ತಂತೆ. ತುಂಬ ಚೆನ್ನಾಗಿತ್ತು. ಅವ್ರು ಕೇಳಿದ್ರು ಹೇಗಿತ್ತು, ಯಾವ್ದು ಇಷ್ಟ ಆಯಿತು ಅಂತ. ಆಲ್ರೌಂಡರ್ ಎಲ್ಲ ಇಷ್ಟನೇ ಅಂತ, ಯಾಕೆಂದರೆ ಅವ್ರು ಶುಕ್ಕ ಕೊಡ್ತಾರೆ, ಮತ್ತು ಮಾಮೂಲಿ ಪೂರಿದು ಮತ್ತು ಏನೋ ಹಚ್ಚಿ ಕೊಡ್ತಾರೆ, ಪೂರಿಗೇನೋ ಒಂದು ಹಾಕ್ಕೊಡ್ತಾರೆ, ಮತ್ತು ಈ ಥರ ಎಲ್ಲ ಅದಕ್ಕೆ ಏನೋ ಆಲೂಗಡ್ಡೆದೆಲ್ಲ ಒಳಗಡೆ ಹಾಕಿ ಕೊಡ್ತಾರೆ. ತುಂಬ ಚೆನ್ನಾಗಿತ್ತು. ಪರ್ಸ್ನಲ್ ನಿಜವಾಗ್ಲೂ ಇಷ್ಟ ಆಯಿತು. ನಾವು ಸುಮ್ಮನೆ ಎಲ್ಲೇ ಹೋದರೂ ತಿನ್ನೋದಿಲ್ಲ. ನಾವು ತಿಂತಾಯಿದ್ವಿ. ಹಾಗೆಯೇ ಅಜ್ಜಿ ಬಂದರು. ಇದಕ್ಕಿದ್ದಂಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಏನೋ ಅದು ಇದು ಅಂದ್ಕೊಂಡು ಅಜ್ಜಿ ಜೊತೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಹಾಗೆಯೇ ನಾವು ಕೂಡ ಪೂರಿ ತಿಂದ್ವಿ. ಅಜ್ಜಿ ಏನು ಹೇಳ್ತಾರೆ ನೋಡಿ. 78 ಇದ್ದಾರೆ ಅಣ್ಣ. ಅವಾಗಲೇ PU ಮಾಡಿದ್ರ ನೀವು? PUC ಮಹಾರಾಣಿ ಕಾಲೇಜ್ ಸೂಪರ್. ಮಹಾರಾಣಿ NTM ಸ್ಕೂಲ್ ಎದುರಿಗೆ ಮಾರಾಣಿ. ಏನು ವರ್ಕ್ ಮಾಡ್ತಾಯಿದ್ರಿ? ಇವಾಗ ವಯಸ್ಸಾರಿಗೆ ನೋಡೋದು ಆಶ್ರಮ ಮನೆಗೆ ಹಾಕ್ತಾರೆ. ಪೇಪರ್ ನಾನೇ ಸೇರ್ಕೊಂಡು 14 ವರ್ಷ ಕೆಲಸ ಮಾಡ್ತಿದ್ರ ಮೊದಲು? ಕೆಲಸ ಮನೆ ಓದಿದ್ವಿ. ಪೇಪರ್ ಮೈಸೂರು ಹತ್ರ ಓದೆ, ನಾನೇ ಸೇರಿಕೊಂಡು ಪೇಪರ್ ಹಾಕ್ತೀರಾ? ನಮ್ಮ ಪೇಪರ್ ಇನ್ಸೆಂಟ್ 4 ಜನ ಪೇಪರ್ ಓದ್ತೀನಿ. ಕನ್ನಡ ಹೋಗ್ತೀನಿ, ಇಂಗ್ಲೀಷ್ ಹೋಗ್ತೀನಿ. ನಮ್ಮ ತಾಯಿ 7ನೇ ಕ್ಲಾಸ್. ತಂದೆ ಫುಡ್ ಇನ್ಸ್ಪೆಕ್ಟರ್. ನಮ್ಮ ಕನಿತಮ್ಮ ಮಗಳು ಕಾಶ್ಮೀರ್ ಓದಕ್ಕೆ ಮಗ ಇವಾಗ ಮೊನ್ನೆ ಹೋದ ಕಾಶ್ಮೀರ್. ಏನು ವರ್ಕ್ ಮಾಡ್ತಾರೆ ಯಾರು? ಮಗ. ನನ್ನ ಮಗಳು ಹೋಗ್ಬಿಡೆ. ನನಗೆ ಮದುವೆ ಮಾಡಿ ಡಾಕ್ಟ್ರು ಹಾಸನ. ನಾವು ಓದಿಲ್ಲ. ಒಳ್ಳೇದಾಗಲಿ. ಓಟ್ಲು ಮಾಡಿ 8 ಲಕ್ಷ ಇಟ್ಟಿದೆ. ನಮ್ಮನೆ ಮಕ್ಕಳು ಸರಿ ಅಂತ ಅಲ್ಲೆಲ್ಲ ಮುಗಿಸ್ಕೊಂಡು ಬಂದ್ವಿ. ನೀವು ಶೈಲಿಗೆ ಡ್ರೆಸ್ ಏನಾದರೂ ತಕ್ಕೊಂಡ್ರಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಡ್ರೆಸ್ನ ತಗೊಳ್ಲಿಲ್ಲ. ಯಾಕೆಂದರೆ ಶೈಲಿಗೆ ಅಲ್ಲಿ ನೋಡಿದೆ ಅಷ್ಟು ಕಂಫರ್ಟಬಲಾಗಿ ಅವಳು ಕೇಳಿದಂಥ ಡ್ರೆಸ್ಗಳು ನಮಗೆ ಸಿಗಲಿಲ್ಲ. ಸರಿ ಬೇರೆ ಕಡೆನೇ ನೋಡಿ ತಗೊಳ್ಳೋಣ ಅಂತೇಳಿ ಬಂದ್ವಿ. ಬುಜ್ಜಿ ಬೇಬಿ ಬರ್ಬೇಕಾರೆ ಇಲ್ಲ, ನಾನು ಪಾರ್ಕಲ್ಲಿ ಆಟ ಆಡಿಸಿ, ನಾನು ಆಟ ಆಡ್ಸೋಕ್ಕೆ ಕರ್ಕೊಬರಲ್ಲ ಅಂತ ಹೇಳ್ದೆ. ನಮ್ಮ ಬಿಸಿಲಿ ಮಕ್ಕಳ ಖುಷಿನೂ ಕೂಡ ನಾವು ಮರಿಬಾರ್ದಲ್ಲ ಅಂತ ಹೇಳ್ಬಿಟ್ಟು ಸುನೀಲ್ ಇರ್ಬೇಕಾದ್ರೆ ಕರ್ಕೊಂಡು ಬಂದು ಆಟ ಎಲ್ಲ ಆಡಿಸ್ತಾಯಿದ್ರು. ಸರಿ ಬಾಪ್ಪ ನಾನೇ ಆಟ ಆಡಿಸ್ತೀನಿ ಅಂದ್ಬಿಟ್ಟು ಕರ್ಕೊಂಡು ಬಂದೆ. ಅವ್ನು ಸ್ವಲ್ಪ ಹೊತ್ತು ಆಟ ಆಡಿದ, ಜಾಸ್ತಿ ಹೊತ್ತು ಶೈಲಿಗೆ ಅಲ್ಲೂ ಕೂಡ ಅವಳು ರೆಸ್ಟ್ ಮಾಡಿರಲಿಲ್ಲ. ನಿಮ್ಮ ಮನೆಗೆ ಹೋಗೋ ಮನೆ ಪಕ್ಕನೇ ಪಾರ್ಕ್ ಇಲ್ಲ, ಮಮ್ಮಿ ಜೊತೆಲೇ ಕರ್ಕೊಂಡು ಹೋಗ್ತೀನಿ ಅಂತ ಅವಳು ಕೂಡ ವೆಯ್ಟ್ ಮಾಡ್ತಾಯಿದ್ಲು. ವೆಯ್ಟ್ ಮಾಡಿ ಬುಜ್ಜಿ ಬೇಬಿ ಆಮೇಲಿಂದ ಅಮ್ಮನೇ ಬಂದು ನನ್ನನ್ನು ತೂಗಬೇಕು, ಸ್ವಲ್ಪ ಹೊತ್ತು ಆಟ ಆಡಿಸ್ಬೇಕು ಅಂದ. ಶೈಲೂ ಬಂದು 1 ನಿಮಿಷ ಹಾಗೆ ತೂಗು ಕೊಟ್ಲು. ಅವ್ನು ಜೋರ ತಳ್ಬೇಕಂದ್ರೆ ಫೋಸ್ ಎಲ್ಲ ಹೆಂಗೆ ಕೊಡ್ತಾನೆ ನೋಡಿ. ಹಾಗೆ ನಮ್ಮ ಬ್ಯುಸಿಯಲ್ಲಿ ಮಕ್ಕಳನ್ನೂ ಕೂಡ ಮರಿಬಾರ್ದಲ್ವ. ಅವ್ರಿಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ಸ್ವಲ್ಪ ಹೊತ್ತು ಆಟ ಆಡಿಸ್ಬೇಕು, ಬರ್ಸ್ಬೇಕು, ಅವ್ರು ತಿನ್ನೋದನ್ನು ಕೊಡಿಸ್ಬೇಕು. ಮಕ್ಕಳಿಗೆ ಖುಷಿ ಸಿಗುತ್ತೆ ಮತ್ತು ಒಂಟಿ ಕೂಡ ಮಾಡಬಾರ್ದು ಮಕ್ಕಳನ್ನ ಅನ್ನೋದೇ ನಮ್ಮ ಮನೇಲಿ ನಿಜವಾಗ್ಲೂ ಉದ್ದೇಶ. ಶೈಲು ಅಂತೂ ಯಾವಾಗಲೂ ಹಾಗೇ ಆದಷ್ಟು ಮಗನ ಖುಷಿ ಪಡ್ಸೋಕ್ಕೆ ಇಷ್ಟಪಡ್ತಾಳೆ, ಖುಷಿಯಿಂದ ನೋಡ್ಕೊಳ್ಳೋಕೆ ಇಷ್ಟಪಡ್ತಾಳೆ. ಆದಷ್ಟು ಅವಳೇ ತಿನ್ನಿಸ್ತಾಳೆ, ಅವಳೇ ಕೂತ್ಕೊಂಡು ಬರೆಸ್ತಾಳೆ, ಓದಿಸ್ತಾಳೆ. ಮಗನ ತುಂಬ ಕೇರ್ ಮಾಡ್ತಾಳೆ. ಶೈಲಿಗೆ ಒಂದೇ ಒಂದು ಬೇಜಾರು ಏನಂದರೆ, ನನಗೆ ಇನ್ನೊಂದು ಮಗು ಆಗಿಬಿಟ್ರೆ ಮಮ್ಮಿ, ಈಗಿನ ಉಡೋ ಮಗುವಿಂದ ಇವ್ನು ಏನು ಕೇರ್ ಮಾಡ್ತಾಳೆ ಅದಕ್ಕಿಂತ ಇನ್ನೂ ಚೆನ್ನಾಗಿ ಕೇರ್ ಮಾಡಬೇಕು, ಯಾವಾಗಲೂ ಅವನ್ನ ಅವಾಯ್ಡ್ ಮಾಡಬಾರ್ದು ಮಮ್ಮಿ ಅಂತ ಹೇಳ್ತಿರ್ತಾಳೆ. ಅಯ್ಯೋ ಇಲ್ಲ ಇರವ, ಯಾಕೆಂದರೆ ಇವನೇ ನಮ್ಮ ಮುದ್ದಿನ ಮೊಮ್ಮಗ, ಇವನಿಗೆ ಮೊದಲನೇದು ಎಲ್ಲ ಇರುತ್ತೆ, ಯಾಕೆ ಇವನು ಅವಾಯ್ಡ್ ಮಾಡೋಕ್ಕಾಗುತ್ತಾ? ಆಲ್ರೆಡಿ ದೊಡ್ಡವನಾಗಿದ್ದಾನೆ, ಅವನು ಅರ್ಥ ಮಾಡ್ಕೊಳ್ತಾನೆ, ನಾವು ಎಲ್ಲಿಗೆ ಅವ್ನು ದೂರ ತಳ್ಳೋಕ್ಕಾಗತ್ತೆ ಅಂತಲೇ ಹೇಳ್ತೀನಿ. ಶೈಲಿಗೆ ಅದೊಂದು ಭಯ ಇದೆ, ಎಲ್ಲಿ ಇವನ್ನ ಅವಾಯ್ಡ್ ಮಾಡಿಬಿಡ್ತೀವಿ ಅಂತ. ಸುನೀಲ್ ಕೂಡ ತುಂಬ ದಿನಗಳಾಗಿತ್ತು. ಅವರು ಹೋಗ್ಬೇಕಾದ್ರೆ ಅವರು ವೀಡಿಯೋ ಕಾಲ್ ಮಾಡಿದ್ದು ನನಗಿದೆ. ಮತ್ತು ಅವರು ಇವಾಗ ವೀಡಿಯೋ ಕಾಲ್ ಮಾಡಿದರು ನೈಟು, ಏನೋ ಸ್ವಲ್ಪ ಫ್ರೀ ಮಾಡಿಕೊಂಡು ಪಾಪ ವೀಡಿಯೋ ಕಾಲೆಲ್ಲ ಮಾತಾಡಿಕೊಂಡು ಶೈಲು ಜೊತೆ ಮಾತಾಡ್ತಾಯಿದ್ದಾರೆ. ಖುಷಿ ಆಯಿತು. ಅವ್ರ ಮಗನಾದರೂ ನೋಡಿ, ನಾವು ಜಾಸ್ತಿ ಮಾತಾಡಿಲ್ಲ ಅಂದರೂ ಕೂಡ ಅವ್ರ ಜೊತೆನಾದರೂ ಮಗನಾದರೂ ನೋಡ್ಕೊಳ್ತೀರಿ. ಶೈಲು ಸುನೀಲ್ ಫೋನಲ್ಲಿ ವೀಡಿಯೋ ಕಾಲಲ್ಲೆಲ್ಲ ಇರಬೇಕಾದ್ರೆ ಜಾಸ್ತಿ ನಾವು ಡಿಸ್ಟರ್ಬ್ ಮಾಡಲ್ಲ, ಯಾಕೆ ಸಿಕ್ಕಿದಷ್ಟು ಟೈಮಲ್ಲಿ ಸುನೀಲ್ ಮಾತಾಡ್ತಾ ಇರ್ತಾರಲ್ಲ ಅಂದ್ಬಿಟ್ಟು ಖುಷಿ ಆಯಿತು. ಅವ್ರ ವಾಯ್ಸೆಲ್ಲ ಕೇಳಿ. ಅಂದರೆ ಸ್ವಲ್ಪ ಬ್ಯುಸಿ ಇದ್ದಾರೆ, ಏನೂ ಮಾಡೋಕ್ಕಾಗಲ್ಲ. ಮಗನ್ನು ಓದೋದೆಲ್ಲ ನೋಡಿಕೊಂಡು ಹೆಂಡತಿ ಜೊತೆ ಮಾತಾಡ್ತಾ ಇದ್ದಾರೆ, ಅದೇ ಖುಷಿ. ಅಂದರೆ ಅವರು ಸ್ವಲ್ಪ ಆದಷ್ಟು ಫ್ರೀ ಸಿಕ್ಕಿದಾಗೆಲ್ಲ ಹೆಂಡತಿ ಮಕ್ಕಳಿಗೆ ತುಂಬಾ ಟೈಮ್ ಕೊಟ್ಟು ವೀಡಿಯೋ ಕಾಲ್ ಆದಷ್ಟು ಅವ್ರು ಜಾಸ್ತಿ ವೀಡಿಯೋ ಕಾಲೇ ಮಾಡೋದು. ಎಮರ್ಜೆನ್ಸಿ ಇದೆ ಅಂದರೆ ಮಾತ್ರ ನಾರ್ಮಲ್ ಕಾಲ್ ಮಾಡಿ ಹೇಳ್ಬಿಡ್ತಾರೆ. ಇನ್ನು ಬಾಕಿ ಟೈಮಲ್ಲೆಲ್ಲ ಜಾಸ್ತಿ ವೀಡಿಯೋ ಕಾಲು, ಫ್ರೀ ಇದ್ದ ಟೈಮಲ್ಲೆಲ್ಲ ಫುಲ್ಲು ವೀಡಿಯೋ ಕಾಲಲ್ಲೇ ಇರ್ತಾರೆ. ಅವ್ರದ್ದು ಕೂಡ ವಾಯ್ಸ್ ಕೇಳಿಸ್ಕೊಳ್ಳಿ ಮಾಡಿದ್ದೀನಿ.
ಹಾಂ ಡ್ಯೂಟಿ ಇರುತ್ತಾ ಇಲ್ಲೂ ಎಷ್ಟು ಗಂಟೆಗೆ? ಬೆಳಗ್ಗೆ ಎದ್ದು ಕೆಲಸ, ನೈಟ್ ಡ್ಯೂಟಿ ಇದ್ದು ಬರಿಯಲ್ಲಿ ಮತ್ತೇನೇನಪ್ಪ ಒಂದ್ಸಲ ನಿಲ್ಲಿಸಿದೆ ಹಂಗೆ. ಅವ್ರಿಗೂ ಇವಾಗ ತುಂಬ ಮಗನ ಜೊತೆ ಮಾತಾಡಬೇಕು, ಹೆಂಡತಿ ಜೊತೆ ಮಾತಾಡಬೇಕು ಅನ್ನೋದಿರುತ್ತೆ. ತುಂಬಾ ಶೈಲಿನ ಕೇರ್ ಮಾಡ್ತಾರೆ. ಹಾಸ್ಪಿಟಲ್ಗೆ ಹೋಗು, ತೋರಿಸ್ಕೊ, ನೀನು ಚೆನ್ನಾಗಿ ತಿನ್ನು, ಯೋಚನೆ ಅಂತೂ ಬಿಟ್ಬಿಡು, ತಲೆಯಿಂದ ತೆಗೆದುಬಿಡಿ. ಎಲ್ಲನೂ ಯಾವುದೇ ಇದ್ರೂ ಚೆನ್ನಾಗಿ ಊಟ ಮಾಡಿಕೊಂಡು ರೆಸ್ಟ್ ಮಾಡು, ನಿನ್ನ ಕೈಲಿ ಏನಾಗುತ್ತೆ ಅಷ್ಟು ಕೆಲಸ ಮಾಡಿಕೊಂಡು ಅದನ್ನೇ ಡಿಸ್ಕಸ್ ಮಾಡ್ತಾಯಿದ್ರು. ಜಾಸ್ತಿ ದೂರ ಈಗ ಬೆಂಗಳೂರೆಲ್ಲ ಪ್ರಮೋಷನ್ ಅದು ಇದೆಲ್ಲ ಬೇಡ, ಟ್ರಾವೆಲಿಂಗ್ ಬೇಡ. ಈ ಟೈಮಲ್ಲಿ ನೀನು ಆರಾಮಾಗಿ ಮನೇಲಿ ಇದ್ಕೋ, ಮೈಸೂರಲ್ಲಿದ್ದರೆ ಹೋಗ್ತೀನಿ ಅಂತ ನೀನು ಖುಷಿ ಇದ್ದರೆ ಹೋಗು, ಬೆಂಗಳೂರಲ್ಲಿ ಇಲ್ಲೆಲ್ಲ ಬೇಡ ಕಣಪ್ಪ ದೂರ ಅಂತ ಎಲ್ಲ ಹೇಳ್ತಾಯಿದ್ರು. ಸುನಿಲ್ ಕೂಡ ನಾವು ಕೂಡ ತುಂಬ ದೂರ ಅಲ್ವಾ ಬೇಡ ಅನ್ನೋದೇ ನಮ್ಮ ಉದ್ದೇಶನೂ ಕೂಡ. ಶೈಲಿ ಹೇಳೋದೇನೆಂದರೆ ಇಲ್ಲ ಇವಾಗಲೇ ಏನು ಕೂತ್ಕೊಳ್ಳೋದು ಅಂತ, ಆದಷ್ಟು ಇನ್ಮೇಲೆ ಸ್ವಲ್ಪ ಬೆಂಗಳೂರಲ್ಲಿ ಕಡಿಮೆ ಮಾಡ್ಕೋಬೇಕು. ಲಾಂಗ್ ಟೈಮು ಅಂತಂದರೆ ನೀನೇನು 5 ತಿಂಗಳು 4 ತಿಂಗಳು ತುಂಬ 5ನೇ ತಿಂಗಳು ಬೀಳ್ತಾ ಇದೆ. ಇನ್ನು ಸುಮ್ಮನೆ ಪ್ರಮೋಷನ್ ಅಲ್ಲಿ ಇಲ್ಲಿ ಅಂತ ಹೊರಗಡೆ ಜಾಸ್ತಿ ಸುತ್ತಾಡೋಕ್ಕಾಗಲ್ಲ. ಯಾಕೆಂದರೆ ನಾನೇ ಹುಷಾರು ತಪ್ಪಿಟ್ಟಿದ್ದೀನಿ ಅಲ್ಲಿಂದ ಬಂದು ಅಂತಲ್ಲ, ಅವಳಿಗೆಲ್ಲ ಎಷ್ಟು ಟಯರ್ಡ್ ಆಗ್ಬೋದಲ್ವಾ. ದುಡ್ಡು ಇವತ್ತೆಲ್ಲ ನಾಳೆ ಸಂಪಾದನೆ ಮಾಡಲೇಬೋದು, ಒಂದು ಆರೋಗ್ಯನ ನೋಡ್ಕೋಬೇಕಾಗುತ್ತೆ ಅಲ್ವಾ. ಹಾಗಾಗಿ ಸುನೀಲ್ ಕೂಡ ಅದನ್ನೇ ಹೇಳ್ತಿದ್ರು. ಓಕೆ ಬಾಯ್, ನನ್ನ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮತ್ತೆ ಮುಂದಿನ ವೀಡಿಯೋಲಿ ಸಿಗ್ತೀನಿ.